ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸೀಟ್ ಅಂತ ಒಂದು ಕಡೆ ಆದರೆ ಕರ್ನಾಟಕದ ಪ್ರಬಲ ಸಮುದಾಯಗಳು ಈ ಬಾರಿ ಚುನಾವಣೆಯಲ್ಲಿ ಯಾರ ಪರ ನಿಂತಿದ್ದಾರೆ ಅಂತ. ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸೀಟ್, ಆಯಾ ಪಕ್ಷಗಳು ನಮ್ಗೆ ಇಷ್ಟು ಸಿಗುತ್ತೆ, ನಮ್ಗೆ ಇಷ್ಟು ಬರುತ್ತೆ ಅನ್ನೋದ್ರ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಯಾರಿಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರಿಗೆ ಎಷ್ಟು ಕ್ಷೇತ್ರಗಳ ಹಂಚಿಕೆ ಆಗಬಹುದು. ಕಾಂಗ್ರೆಸ್ ಆಡಳಿತ ಇದ್ರೂ ಕೂಡ ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಸೀಟ್ ಸಿಗುವಂತಹ ಸಾಧ್ಯತೆಯನ್ನ ಈಗ ಸದ್ಯ ಎಲ್ಲಾ ಎಕ್ಸಿಟ್ ಪೋಲ್ಗಳು ತೋರಿಸ್ತಾ ಇವೆ. ಲೋಕಸಭಾದಲ್ಲಿ ಯಾವ ಜಾತಿ ಯಾರ ಪರವಾಗಿದೆ, ಯಾರಿಗೆ ಒಲವನ್ನ ತೋರಿದೆ, ಕರ್ನಾಟಕದಲ್ಲಿ ಜಾತಿ ಲೆಕ್ಕಾಚಾರ ಏನು? ಓಕೆ, ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಟೈಮ್ಸ್ ನೌ ಸರ್ವೆ, ಇವರು ನಂಬರ್ಗಳನ್ನು ಕೊಟ್ಟಿದ್ದಾರೆ, ಯಾವ ಪಾರ್ಟಿಗೆ ಎಷ್ಟೆಷ್ಟು ಸೀಟ್ ಬರುತ್ತೆ ಅಂತ, ಯಾವ ಸಮುದಾಯದವರು ಯಾರ ಪರ ನಿಂತಿದ್ದಾರೆ ಅಂತಾನು ಹೇಳ್ತಾ ಇದ್ದಾರೆ. ಈಗ ನೋಡಿ, ಕರ್ನಾಟಕದ ಅತಿ ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಟೈಮ್ಸ್ ನೌ ಸರ್ವೆ ಪ್ರಕಾರ NDA ಅಂದರೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಪರವಾಗಿ 83% ಲಿಂಗಾಯತರು ನಿಂತಿದ್ದಾರೆ. 14% ಲಿಂಗಾಯತ ಸಮುದಾಯದವರು ಮಾತ್ರ ಕಾಂಗ್ರೆಸ್ ಪರ, ಇಲ್ಲಿ ಇಂಡಿಯಾ ಅಂತಂದ್ರೆ ನಮ್ಮಲ್ಲಿ ಇವಾಗ ಕಾಂಗ್ರೆಸ್ ತಾನೇ ಇರತಕ್ಕಂಥದ್ದು, ಕಾಂಗ್ರೆಸ್ ಪರ ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ಬೋದು ಟೈಮ್ಸ್ ನೌ ಸರ್ವೆ ಪ್ರಕಾರ. ಇನ್ನು ಇಂಡಿಯಾ ಟುಡೇ ಸರ್ವೆ ಪ್ರಕಾರವಾಗಿ ಹೀಗಿದೆ. NDA ಪರವಾಗಿ ಅಂದ್ರೆ ಬಿಜೆಪಿ ಮತ್ತು JDS ನ ಪರವಾಗಿ ಲಿಂಗಾಯತ ಮತದಾರರು 80% ಅವರ ಪರವಾಗಿ ನಿಂತಿದ್ದಾರೆ ಅಂತ. ಈ ಕಡೆ ಕಾಂಗ್ರೆಸ್ಗೆ ಲಿಂಗಾಯತರು ಕೇವಲ 15% ಅವರ ಪರವಾಗಿ ಒಲವನ್ನ ತೋರಿದ್ದಾರೆ, ಮತವನ್ನ ಹಾಕಿದ್ದಾರೆ ಅಂತ. ಸೊ ಇದನ್ನ ಯಾಕೆ ತೋರಿಸ್ತಾ ಇದ್ದೀವಿ ಅಂದ್ರೆ ಓಕೆ, ಇದನ್ನೆಲ್ಲ ನೋಡ್ಬೋದು. ಟೈಮ್ಸ್ ನೌ ಸರ್ವೆ, ಇನ್ನು ನೆಕ್ಸ್ಟ್ ಸರ್ವೆ ನೋಡ್ಬೋಣ. ಟೈಮ್ಸ್ ನೌ ಸರ್ವೆನಲ್ಲಿ ಪರಿಶಿಷ್ಟ ಜಾತಿ ಅಥವಾ SC ಸಮುದಾಯದವರ ಲೆಕ್ಕಾಚಾರವನ್ನ ಕೊಡ್ತಾ ಇದ್ದೀವಿ. SC ಸಮುದಾಯದವರು NDA ಪರವಾಗಿ 38% ನಿಂತರೆ, ಇಂಡಿಯಾ ಅಂದರೆ ಕಾಂಗ್ರೆಸ್ ಪರವಾಗಿ 58% ನಿಂತಿದ್ದಾರೆ. ನೋಡಿ, ಇದು ಎಲ್ಲಿ ಎಫೆಕ್ಟ್ ಆಗುತ್ತೆ ಅಂತಂದರೆ, ಇದು ಯಾವ್ಯಾವುದು SC ಮೀಸಲಾತಿ ಕ್ಷೇತ್ರಗಳು ಅಂತ ಇರ್ತವೋ ಅಲ್ಲಿ ಇದು ಪರಿಣಾಮವನ್ನು ಬೀರುತ್ತೆ. ರೈಟ್. ಇನ್ನು ಇಂಡಿಯಾ ಟುಡೆಯ ಸರ್ವೆ ಪ್ರಕಾರವಾಗಿ NDA ಪರವಾಗಿ SC ಸಮುದಾಯದವರು 41% ನಷ್ಟು ಇದ್ರೆ, INDIA ಅಂದ್ರೆ ಕಾಂಗ್ರೆಸ್ನ ಪರವಾಗಿ 55%. ಹಾಗೆ ನೋಡೋಕೆ ಹೋದ್ರೆ NDA ಗಿಂತ ಹೆಚ್ಚಿನ ಒಂದು ಒಲವನ್ನ SC ಅವರು ಇಂಡಿ ಕೂಟಕ್ಕೆ ತೋರಿದ್ದಾರೆ ಅನ್ನೋದು ಇಲ್ಲಿ ಕರ್ನಾಟಕದಲ್ಲಿ ತೋರಿಸ್ತಾ ಇದೆ. ಓಕೆ, ಇನ್ನೊಂದು ಮುಂದಿನ ಮತ್ತೊಂದು ಪ್ರಬಲ ಸಮುದಾಯ ಒಕ್ಕಲಿಗ ಸಮುದಾಯ. ಟೈಮ್ಸ್ ನೌ ಸರ್ವೆ ಅವರು ಹೇಳ್ತಾರೆ, ಈ ಬಾರಿ 71% ಒಕ್ಕಲಿಗ ಸಮುದಾಯದ ಜನ ಬಿಜೆಪಿ JDSಗೆ ಮತ ಹಾಕಿದ್ದಾರೆ. ಬಟ್ ಅದು ಮೈತ್ರಿಯ ಎಫೆಕ್ಟ್ ಅಂತ ಅನಿಸ್ತಾ ಇದೆ. JDS ಬಿಜೆಪಿ ಜೊತೆ ಬಂದಿದ್ರಿಂದ JDSನ ಮತಗಳು ಸಾಂಪ್ರದಾಯಿಕವಾಗಿ ಒಕ್ಕಲಿಗ ಮತಗಳು ಬಿಜೆಪಿಗೆ ಬಿದ್ದಿರುತ್ತೆ 71%. ಕೇವಲ 24% ಕಾಂಗ್ರೆಸ್ಗೆ ಹೋಗಿದೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದೂ ಕೂಡ ಈ ರೀತಿ ಆಗಿದೆ ಅಂತಕ್ಕಂಥದ್ದು. ಓಕೆ, ಇಂಡಿಯಾ ಟುಡೇ ಅವರ ಸರ್ವೆನೂ ಕೂಡ ಸೇಮ್ ಹಾಗೆ ತೋರಿಸ್ತಾ ಇದೆ. NDA ಪರವಾಗಿ ಒಕ್ಕಲಿಗರು 70% ನಿಂತಿದ್ದಾರೆ, ಈ ಕಡೆಗೆ ಕಾಂಗ್ರೆಸ್ ಪರವಾಗಿ 24% ನಷ್ಟು ನಿಂತಿದ್ದಾರೆ ಅಂತ. ಅಂದ್ರೆ ಆಗಾಗ DK ಶಿವಕುಮಾರ್ ಅವರು ಹೇಳ್ಕೊಳ್ತಾ ಇದ್ರು, ನನ್ನ ಅಧ್ಯಕ್ಷತೆಯಲ್ಲಿ 135 ಸ್ಥಾನ ಬಂದಿದೆ, ಒಕ್ಕಲಿಗರು ಅತಿ ಹೆಚ್ಚು ನನ್ನ ಪರವಾಗಿ ನಾನು ಮತ್ತೆ ಅಧಿಕಾರಕ್ಕೆ ಬರಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಲವನ್ನ ತೋರಿಸಿದ್ದಾರೆ ಅಂತ. ಅದನ್ನ ಕ್ಲೈಮ್ ಮಾಡ್ಕೊಳಕ್ಕೆ ಇಲ್ಲಿ ಹಿನ್ನಡೆ ಆಗಬಹುದು. ಖಂಡಿತವಾಗಿ. ಇನ್ನು ಮುಂದಿನ ಸರ್ವೆ ಯಾವುದು ಅಂತ ನೋಡ್ತಾ ಹೋಗೋಣ. ಇಂಡಿಯಾ ಟುಡೇ ಸರ್ವೆ ಇಲ್ಲ, ಟೈಮ್ಸ್ ನೋಡಿ. ಟೈಮ್ಸ್ ನೌ ಸರ್ವೆ ಪ್ರಕಾರ ಈಗ ST ಪರಿಶಿಷ್ಟ ಪಂಗಡ ST ಸಮುದಾಯದವರು 57% NDA ಪರ ನಿಂತಿದ್ರೆ 40% ಕಾಂಗ್ರೆಸ್ ಪರ ನಿಂತಿದ್ದಾರೆ. ಅದೇ SCನಲ್ಲಿ ಚೇಂಜ್ ಆಗಿತ್ತು, ಇಲ್ಲಿ ಬದಲಾವಣೆ ಆಗಿದೆ. ಸೊ ಇಂಡಿಯಾ ಟುಡೇ ಸರ್ವೆ ಹೀಗಿದೆ. NDA ಪರವಾಗಿ 59% ST ಸಮುದಾಯದವರು ನಿಂತಿದ್ರೆ 36% ನಷ್ಟು ಕಾಂಗ್ರೆಸ್ನ ಪರವಾಗಿ ನಿಂತಿರುವಂತದ್ದು. ಇಲ್ಲಿ ಅಗೇನ್ ಇಂಡಿಯಾ ಟುಡೇ ಸರ್ವೆ ಪ್ರಕಾರವಾಗಿ ST ಸಮುದಾಯದವರು NDA ಪರವಾಗಿ ಹೆಚ್ಚು ಒಲವನ್ನ ತೋರಿದ್ದಾರೆ. ಹಾಗೇನೆ ಇನ್ನು ಟೈಮ್ಸ್ ನೌ ಸರ್ವೆನಲ್ಲಿ ಕುರುಬ ಸಮುದಾಯದವರ ಬಗ್ಗೆ ಹೇಳಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ 51% ಬಿಜೆಪಿ JDSಗೆ ವೋಟ್ ಬಿದ್ದಿದೆ ಕುರುಬ ಸಮುದಾಯದವ್ರದ್ದು, 48% ವೋಟು ಕಾಂಗ್ರೆಸ್ ಪರವಾಗಿ ಬಿದ್ದಿದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇರೋದು ಕುರುಬ ಸಮುದಾಯದವ್ರದ್ದು. ಇಂಡಿಯಾ ಟುಡೇ ಸರ್ವೆಯ ಪ್ರಕಾರವಾಗಿ ಕೂಡ 46% ನಷ್ಟು ಕುರುಬ ಸಮುದಾಯದವರು NDA ಪರವಾಗಿ, 50% ನಷ್ಟು ಕುರುಬ ಸಮುದಾಯದವರು ಇಂಡಿ ಕೂಟದ ಪರವಾಗಿ ಅಂದ್ರೆ ಕಾಂಗ್ರೆಸ್ನ ಪರವಾಗಿ ಇಲ್ಲಿ ಮತ ಹಾಕಿದ್ದಾರೆ. ಇನ್ನು OBC ಓವರ್ ಆಲ್ ತಗೊಂಡ್ರೆ ಅದರಲ್ಲಿ ನಿಮಗೆ ಕುರುಬ ಸಮುದಾಯನೂ ಸೇರಿದಂತೆ ಇತರೆ ಬೇರೆ ಬೇರೆ ಸಮುದಾಯದವರೆಲ್ಲ ಬರ್ತಾರೆ. ಸೊ ಅದರಲ್ಲಿ ಟೈಮ್ಸ್ ನೌ ಸರ್ವೆನಲ್ಲಿ 68% ಜನ ಬಿಜೆಪಿ ಪರವಾಗಿಯೂ 29% ಜನ ಕಾಂಗ್ರೆಸ್ ಪರವಾಗಿಯೂ ಮತ ಚಲಾಯಿಸಿದ್ದಾರೆ. ಅಂದರೆ ಅಲ್ಲಿಗೆ
ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಸಮುದಾಯಗಳ ಮತಗಳು ಕೂಡ ವೇರಿ ಆಗುತ್ತೆ. ಯಾಕಂದರೆ ಒಕ್ಕಲಿಗ ಕಮ್ಯುನಿಟಿಯವರು, ಎಸ್ ಟಿ ಕಮ್ಯುನಿಟಿಯವರು, ಎಸ್ ಸಿ ಕಮ್ಯುನಿಟಿಯವರು ವಿಧಾನಸಭಾ ಚುನಾವಣೆಯಲ್ಲಿ ಸಾಲಿಡ್ ಕಾಂಗ್ರೆಸ್ ಪರ ನಿಂತಿದ್ರು. ಎಸ್ ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಬೋಣ. ರವೀಶ್, ನಾನು ಅದೇ ಹೇಳ್ತಾ ಇದ್ದೆ ಈಗ ತಾನೆ, ವಿಧಾನಸಭಾ ಚುನಾವಣೆಯಲ್ಲಿ ಸಮುದಾಯವಾರು ಮತಗಳು, ಲೋಕಸಭಾ ಚುನಾವಣೆಯಲ್ಲಿ ಅದೇ ಸಮುದಾಯವಾರ ಮತಗಳು ಬದಲಾವಣೆ ಆಗ್ತಾ ಇದೆ. ಅಂದರೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ, ಕಾಂಗ್ರೆಸ್ಸಿಂದ ಈ ಸರ್ತಿ ಬಿಜೆಪಿಗೆ ಶಿಫ್ಟ್ ಆಗಿದ್ದಾರೆ. ಈ ಬದಲಾವಣೆಗೆ ಏನು ಕಾರಣ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ವಿಧಾನಸಭೆಗೆ ಆಗುವಂತ ವೋಟಿಂಗ್ ಪ್ಯಾಟರ್ನೇ ಬೇರೆ ಇರುತ್ತೆ, ಮತ್ತೆ ಲೋಕಸಭೆಗೆ ಆಗುವಂತ ವೋಟಿಂಗ್ ಪ್ಯಾಟರ್ನ್ ಬೇರೆ ಇರುತ್ತೆ. ಅದು ಸ್ಪಷ್ಟ. ಯಾಕೆಂದ್ರೆ 20 ವರ್ಷಗಳಿಂದಲೂ ಕೂಡ ಆ ರೀತಿಯ ವೋಟಿಂಗ್ ಪ್ಯಾಟರ್ನ್ ಕರ್ನಾಟಕದಲ್ಲಿ ನಡೆದುಕೊಂಡು ಬಂದಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ 20 ವರ್ಷಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಡಬಲ್ ಡಿಜಿಟ್ ಅನ್ನ ತಲುಪದೇ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈಗ ಒಂದು ಕ್ಯಾಸ್ಟ್ ಈಕ್ವೇಷನ್ ಅನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮೊದಲಿಂದಲೂ ಕೂಡ ಈ ಒಂದು ಲೋಕಸಭೆ ಚುನಾವಣೆ ಅಂದಂಥ ಸಂದರ್ಭದಲ್ಲಿ ಈ ಒಂದು ಲಿಂಗಾಯತ ಮತ್ತು ಒಕ್ಕಲಿಗ ಮತಗಳೇನಿದೆ ಅದು ಬಿಜೆಪಿ ಪರನೇ ಇದೆ. ಆದರೆ ಈಗ ಸ್ವಿಂಗ್ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಲಿಂಗಾಯತ ಮತಗಳೇನು ಸ್ವಿಂಗ್ ಆಗಿಲ್ಲ. ಅಂದರೆ ಲಿಂಗಾಯತ ಮತ ಕಳೆದ ಬಾರಿ ಪ್ರತಿ ಸಾರಿಯೂ ಕೂಡ ಒಂದು ರೀತಿಯಲ್ಲಿ 75%, 80% ಬಿಜೆಪಿ ಪರನೇ ಇರ್ತಾ ಇತ್ತು ಅಂತಲೂ ಕೂಡ ಸಮೀಕ್ಷೆಗಳ ವಿಚಾರದಲ್ಲಿ ಸಾಕಷ್ಟು ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಲೂ ಕೂಡ ಎಲ್ಲ ಒಂದು ಕಡೆ 1% ಅಥವಾ 2% ಲಿಂಗಾಯತ ಮತಗಳು ರೈಸ್ ಆಗಿದೆ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಆದರೆ ಒಕ್ಕಲಿಗ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ 24% 30% ಎಲ್ಲೋ ಒಂದು ಕಡೆ ಸ್ವಿಂಗ್ ಆಗಿರ್ತಕ್ಕಂಥದ್ದು ಅದು ಮೈತ್ರಿಯ ಕಾರಣಗಳಿಗೋಸ್ಕರವಾಗಿ ಅಂತ ಕೂಡ ಸ್ಪಷ್ಟವಾಗಿ ಆ ಒಂದು ಸಮೀಕ್ಷೆಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇದೇ ಅಂತಿಮ ಅಲ್ಲ. ಅಂದರೆ ಸಮೀಕ್ಷೆಯ ವಿಚಾರದಲ್ಲಿ ಎರಡೂ ಸಮೀಕ್ಷೆಗಳು ಕೂಡ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ವಿಚಾರದಲ್ಲಿ ಆ ಒಂದು ಆಸುಪಾಸಿನಲ್ಲೇ ಇದ್ದಾರೆ. ಆದರೆ ಉಳಿದಿರ್ತಕ್ಕಂಥ ಬೇರೆ ಸಮುದಾಯದ ವಿಚಾರದಲ್ಲಿ ಆ ಒಂದು ಎರಡು ವಾಹಿನಿಗಳ ಸರ್ವೆಗೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದೆ. ಒಂದು 10-15% ಒಂದು ರೀತಿಯಲ್ಲಿ ಹೆಚ್ಚು ಕಡಿಮೆ ಬರ್ತಾ ಇದೆ. ಆದರೆ ಏನೇ ಆಗಲಿ ಈ ಒಂದು ಮೇಲ್ವರ್ಗದ ಒಂದು ಮತ ಏನಿದೆ ಅದನ್ನ ಬಿಜೆಪಿ ಪಡೆದಿದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಕುರುಬ ಸಮುದಾಯದ್ದು, ಯಾಕೆಂದ್ರೆ ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲಿ 2019 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕುರುಬ ಸಮುದಾಯದ ಮತ ಏನಿತ್ತು ಅದು 38-40% ಬಿಜೆಪಿಗೆ ಹಾಕಿದ್ರು ಅಂತಲೂ ಕೂಡ ಆ ಒಂದು ಸರ್ವೆಗಳಲ್ಲಿ ಹೇಳ್ತಾ ಇದ್ರು. ಆದ್ರೆ ಈಗ ಎಲ್ಲ ಒಂದ್ ಕಡೆ ಅದು ಸ್ವಿಂಗ್ ಆಗ್ತಾ ಇದೆ, 6-8% ಜಂಪ್ ಆಗಿದೆ ಅನ್ನೋ ಮಾತುಗಳು. ಯಾಕೆಂದ್ರೆ ವಿಧಾನಸಭೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮುಖ ನೋಡ್ತಾರೆ, ಸಿದ್ದರಾಮಯ್ಯ ಫೇಸ್ ನೋಡಿಯೇ ಒಂದ್ ರೀತಿಯಲ್ಲಿ ವೋಟಿಂಗ್ ಪ್ಯಾಟರ್ನ್ ಆಗುತ್ತೆ. ಆದ್ರೆ ಲೋಕಸಭಾ ಚುನಾವಣೆ ವಿಚಾರ ಬಂದಂತಹ ಸಂದರ್ಭದಲ್ಲಿ ಆ ಸಮುದಾಯವು ಕೂಡ ಒಂದ್ ರೀತಿಯಲ್ಲಿ ಸ್ಪ್ಲಿಟ್ ಆಗಿರ್ತಕ್ಕಂಥದ್ದು. ಪೂರ್ಣ ಪ್ರಮಾಣದಲ್ಲಿ ಎಲ್ಲೋ ಒಂದ್ ಕಡೆ 70%-80% ಒಟ್ಟಾಗಿ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ಗೆ ಮತ ಬಿದ್ದಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅನ್ನೋ ಮಾತುಗಳನ್ನ ಈ ಸರ್ವೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಕೂಡ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ DCM ಆಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಆ ಪ್ಯಾಟರ್ನ್ ಏನಿದೆ ಅದು ಸಾಕಷ್ಟು ಬದಲಾಗಿದೆ. ಅಂದ್ರೆ ಲೋಕಸಭೆ ಬಂದಾಗ ಬೇರೆ ವಿಚಾರ, ಮತ್ತೆ ಈ ಒಂದು ವಿಧಾನಸಭೆ ಚುನಾವಣೆ ಬಂದಾಗ ಬೇರೆ ವಿಚಾರ ಅನ್ನೋದು ಕೂಡ ಸ್ಪಷ್ಟವಾಗಿ ಆ ಒಂದು ಸಮುದಾಯಗಳ ಜನರು ಸಾಬೀತು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಅಂತಿಮವಾಗಿ ರಿಸಲ್ಟ್ ಬಂದ ಬಳಿಕ ಅದು ಸ್ಪಷ್ಟವಾಗುತ್ತೆ. ಓಕೆ ರವೀಶ್.